ಚೆಕ್ ಮಾಡಿ ರೆಸ್ಯೂಮೆ ಅಪ್ಲೈ ಮಾಡ್ತೀನಿ ಅಂತ ಆ ಥರ ಇಲ್ಲ. ಯಾಕಂದರೆ ನಮಗೆ ಆಲ್ ಗ್ರ್ಯಾಜುಯೇಟ್ಸ್ ಅಂದರೆ BA BCom ಮತ್ತು ಅದರ್ ಅಪಾರ್ಟ್ ಫ್ರಮ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಬಿಟ್ಟು ನಾನ್ ಟೆಕ್ನಿಕಲ್ ಗ್ರ್ಯಾಜುಯೇಟ್ಸ್ ಯಾರು ಇರ್ತಾರಲ್ಲ, ಸೊ ಅವ್ರನ್ನೂ ಕನ್ಸಿಡರ್ ಮಾಡಿ ನಾ ವಿಡಿಯೋ ಕ್ರಿಯೇಟ್ ಮಾಡಿರೋದು. ಬಟ್ ಸಿಂಪಲ್ ಆಗಿದೆ, ತುಂಬ ಅಂತ ಹೈಲಿ ಕಾಂಪ್ಲಿಕೇಟೆಡ್ ಏನಿಲ್ಲ. ನೀವು ಫಸ್ಟು ರೆಸ್ಯೂಮೆ ಟೆಂಪ್ಲೇಟ್ಸ್ನ ಡೌನ್ಲೋಡ್ ಮಾಡಿರಿ. ಡೌನ್ಲೋಡ್ ಮಾಡಿ ಆ ರೆಸ್ಯೂಮೆ ಟೆಂಪ್ಲೇಟ್ಸಲ್ಲೇ ನೀವು ಎಡಿಟ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಅದೇ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಆ್ಯಡ್ ಮಾಡ್ಬೋದು. ಫಸ್ಟು ನೀವು ರೆಸ್ಯೂಮೆ ಕ್ರಿಯೇಟ್ ಮಾಡ್ತಿದ್ದೀರಲ್ವ, ಅಲ್ಲಿ ಎಜುಕೇಷನ್ ಡೀಟೇಲ್ಸಲ್ಲಿ ನಾನು ಇವತ್ತು ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ತಿದ್ದೀನಿ. ಎಜುಕೇಷನ್ ಡೀಟೇಲ್ಸು ಪರ್ಸೆಂಟೇಜ್ ಚೆನ್ನಾಗಿದ್ದರೆ ಆ್ಯಡ್ ಮಾಡಿರಿ, ಬಿಲೋ 50 ಇತ್ತು ಅಂದರೆ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡ್ರಿ. ಏನಾದ್ರು ಕೆಲವೊಬ್ಬರಿಗೆ ನಿಮಗೆ ನಾಲೆಡ್ಜ್ ಇರುತ್ತೆ, ಬಟ್ ಪರ್ಸೆಂಟೇಜ್ ಇದ್ದಾನೆ ಅದನ್ನು ನಾವು ಸ್ಕೇಲ್ ಮಾಡೋಕ್ಕಾಗಲ್ಲ. ನಿಮಗೆ ನಾಲೆಡ್ಜ್ ಇದ್ರು ಅಂದ್ರೂ ಸಾಕು, ನೀವು ಅದನ್ನೇ ಡೈರೆಕ್ಟ್ ನೀವು ಆ್ಯಡ್ ಮಾಡ್ಬೋದು. ಅಂದರೆ ನಿಮ್ದು ಏನೇನು ಸ್ಕಿಲ್ಸ್ ಇರುತ್ತೋ ಅದನ್ನು ಆ್ಯಡ್ ಮಾಡಿರಿ ಸಾಕು. ನಿಮ್ಮದು ಪರ್ಸೆಂಟೇಜ್ ಎಬೋ 60 ಇತ್ತು ಅಂತಂದರೆ ಅದನ್ನು ನೀವು ಕಾಲಮ್ ಬಾಕ್ಸ್ ಮಾಡಿರಿ. ನಾವು ಒಂದು ರೆಸ್ಯೂಮೆ ಫಾರ್ಮೆಟ್ ಟೆಂಪ್ಲೇಟ್ಸ್ ಶೇರ್ ಮಾಡಿನಲ್ಲ, ಅದರಲ್ಲಿದೆ. ಅದರಲ್ಲಿ ನೀವೇನು ಮಾಡಿರಿ, ಹೈಲೈಟ್ ಮಾಡಿರಿ ನಿಮ್ಮದು ರೆಸ್ಯೂಮೆ. ಸೊ ಐ ಹ್ಯಾವ್ ಇನ್ ದಿಸ್ SSLCಲಿ 60 ಇದೆ, PUCಲಿ 60 ಇದೆ. ಸೊ ಸಪೋಸ್ ಡಿಗ್ರಿಯಲ್ಲಿ 162 63 ಇದೆ ಅಂತಂದರೆ ಆ ಕಾಲೇಜ್ ನೇಮು, ಅಕಾಡೆಮಿಕ್ ಇಯರ್ ಫ್ರಮ್ ಟು ಆ್ಯಡ್ ಮಾಡ್ತೀರಲ್ವ ನೀವು. ಸೊ ಸ್ಟಾರ್ಟಿಂಗ್ ಫ್ರಮ್ 2011 ಇತ್ತು, ಅದು ಅಕಾಡೆಮಿಕ್ ಗ್ರ್ಯಾಜುಯೇಷನ್ 2013ಗೆ ಎಂಡ್ ಆಯಿತು ಅಂತಂದರೆ ಸೊ ನೀವು ಅದನ್ನೆಲ್ಲ ಕಂಪ್ಲೀಟಾಗಿ ಆ್ಯಡ್ ಮಾಡಿ. ಅದೆಲ್ಲ ಆ್ಯಡ್ ಮಾಡಾದಮೇಲೆ ಅದು ಎಜುಕೇಷನಲ್ ಡೀಟೇಲ್ಸ್, ಅಲ್ಲಿ ಕಾಲೇಜ್ ನೇಮ್ ಮೆನ್ಷನ್ ಮಾಡಿರಿ. ನಿಮ್ಮ ಕಾಲೇಜು ನ್ಯಾಕ್ ಅಕ್ರೆಡೇಷನ್ನು ಅಥವಾ ಸ್ಪೆಸಿಫಿಕ್ ಟಾಪ್ 10 ಕಾಲೇಜಸಲ್ಲಿ ಕೆಲವೊಂದು ಅವರು ಪರ್ಚೇಸ್ ಮಾಡಿರ್ತಾರೆ. ಅಂದರೆ ಕಾಲೇಜಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಆಗಿ ಗ್ರೇಡ್ ತೊಗೊಂಡಿರ್ತಾರೆ ಕಾಲೇಜ್ಗಳಿಗೆ ಅಂತಂದು. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ, ಅದಿದ್ರೆ ಅದನ್ನು ಮೆನ್ಷನ್ ಮಾಡಿರಿ. ಸೊ ಫಸ್ಟು ರೆಸ್ಯೂಮೇದಲ್ಲಿ ನೀವು ನಾನು ಹೇಳಿರೋ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಬೋ ಅಲ್ಲಿ ಮೆನ್ಷನ್ ಮಾಡಿರಿ. ನಿಮ್ಮದು ಮೇಲ್ ಐ ಡಿ ಇರಲಿ. ಇನ್ನೊಂದು ಮೇಲ್ ಐ ಡಿ ಬಗ್ಗೆ ಹೇಳೋದು ಮರ್ತಿದ್ದೆ. ಮೇಲ್ ಐ ಡಿಲಿ ಯಾರೋ ಚಾಟ್ ಮಾಡ್ತಿದ್ದಾರೆ, ಸೊ ಶಟಪ್. ಓಕೆ, ನಿಮ್ಮದು ರೆಸ್ಯೂಮೇದಲ್ಲಿ ಏನು ಮಾಡಿರಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗ್ರಿ. ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಆ್ಯಡ್ ಮಾಡಿದ ಮೇಲೆ ಫಸ್ಟ್ ನೀವು ಮಾಡಬೇಕಾಗಿರೋದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ನಿಮ್ಮದು ಮೇಲ್ ಐ ಡಿ ಸ್ಟ್ಯಾಂಡರ್ಡ್ ಫಾರ್ಮೇಟಲ್ಲಿ. ಕೆಲವೊಂದು ಇವಾಗ ನಾನು ನೋಡಿದೆ, ಯಾವುದೋ ಒಂದು ಮೇಲಲ್ಲಿ ಹುಡುಗರು crazyboy.gmail.com, ಐ ಆಮ್ ದ ಪ್ರಿನ್ಸಸ್ ಗರ್ಲ್ @gmail.com, ಆ ಥರ ಯಾವುದೂ ರೆಸ್ಯೂಮೆ ಫಸ್ಟ್ ನೇಮ್ ಇರಲಿ ಅಷ್ಟೇ. ನಿಮ್ಮದು ಸಿಂಪಲ್ ನೇಮ್ ಇರಲಿ. ಅದಾದಮೇಲೆ ನಿಮ್ದು ಯಾವುದಾದ್ರೂ ಕೆಲವೊಂದು ರೆಸ್ಯೂಮೆ ಮೇಲ್ ಐ ಡಿ ಕ್ರಿಯೇಷನ್ಸಲ್ಲಿ ಏನಾದರೂ ಕೇಳುತ್ತಲ್ಲ, ಸೊ ಅದಿಷ್ಟಷ್ಟೇ ಆ್ಯಡ್ ಮಾಡಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದೆನಾ ನಿಮಗೆ ರೆಸ್ಯೂಮೇದಲ್ಲಿ? ಮೇಲ್ ಐ ಡಿದಾಯಿತು, ಕಾಂಟ್ಯಾಕ್ಟ್ ನಂಬರ್ಸ್ ಇನ್ನೇ ನೀವೇನು ಆ್ಯಡ್ ಮಾಡ್ತಾನೆ ಇರ್ತೀರಾ. ಮತ್ತೇನಾದರೂ ಡೌಟ್ಸ್ ಇದೆನಾ ನಿಮಗೆ ರೆಸ್ಯೂಮೇದಲ್ಲಿ? ಮೇಲ್ ಐ ಡಿ ಪ್ರೊಫೆಷ್ನಲ್ ಆಗಿರಲಿ. ನೀವು ಕ್ರಿಯೇಟ್ ಮಾಡೋ ಮೇಲ್ ಐ ಡಿ ನಿಮ್ಮ ನೇಮ್ ಇರಲಿ, ಆಯಿತಾ? ಮತ್ತು ನಿಮ್ದು ಯಾವುದು ಫೋನ್ ನಂಬರ್ ಆ್ಯಡ್ ಮಾಡಬೇಡ್ರಿ. ನೀವೇನಾದರೂ ಕ್ರಿಯೇಟ್ ಮಾಡ್ತೀರಾ ಅಂದರೆ, ನೀವು ರೆಸ್ಯೂಮಿಗೆ ಅಪ್ಲೈ ಮಾಡ್ತೀರಾ ಅಂದರೆ ಅದರಲ್ಲಿ ಫೋನ್ ನಂಬರ್ ಆ ಮೇಲ್ ಐ ಡಿಲಿ ಇನ್ಕ್ಲೂಡ್ ಮಾಡ್ಕೋಬೇಡ್ರಿ. ಸಪೋಸ್ ಲಾಸ್ಟ್ ನಂಬರು ಅಥವಾ ಫಸ್ಟ್ 2 ನಂಬರ್ಸ್ನ ಆ ಥರ ಯಾವುದೂ ಇನ್ಕ್ಲೂಡ್ ಮಾಡಬೇಡ್ರಿ. ಓನ್ಲಿ ಯುವರ್ ನೇಮ್, ನಿಮ್ಮದು ನೇಮು, ಅಥವಾ ನಿಮ್ದು ಏನಾದರೂ ಇನ್ಸಿಲ್ ಇತ್ತು ಅಂದರೆ ಅದು ಮತ್ತು Gmail @rediffmail @microsoft mail ಯಾವುದಾದ್ರೂ ಆ ಥರ ಕ್ರಿಯೇಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ನಿಮ್ಮದು ರೆಸ್ಯೂಮೆ ಮೇಲ್ ಐ ಡಿ ಆಯಿತು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಯಿತು. ಲಿಂಕ್ಡ್ಇನ್ನಲ್ಲಿ ಪ್ರೊಫೈಲಿ ಇಂಪಾರ್ಟೆಂಟ್. ನೀವು ಸ್ಟೂಡೆಂಟ್ ಆಗಿದ್ರೂ ಕ್ರಿಯೇಟ್ ಮಾಡಿರಿ, ಇಲ್ಲ ಅಂತಂದರೆ ನೀವು ಪ್ರೊಫೆಷ್ನಲ್ ಆಗಿದ್ರೂ ಕೂಡ ಕ್ರಿಯೇಟ್ ಮಾಡಿ. ಫಸ್ಟು ಲಿಂಕ್ಡ್ಇನ್ ಪ್ರೊಫೈಲ್ ಯಾವ ಥರ ಕ್ರಿಯೇಟ್ ಮಾಡೋದಂತಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ನೋಡೋಣ, ಇನ್ನೂ ನಮಗೆ ಟೈಮ್ ಶಾರ್ಟೇಜ್ ಇರೋದ್ರಿಂದ ಇನ್ನೂ ಕೆಲವೊಂದು ನಿಮಗೆ ಇಂಪಾರ್ಟೆಂಟ್ ವೀಡಿಯೋಸ್ ಮಾಡಬೇಕಾಗುತ್ತೆ. ನಾವು ಮಾಡಿ ಅಪ್ಲೋಡ್ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಅಂದರೆ ನೆಕ್ಸ್ಟ್ ವೀಕೆಂಡಲ್ಲಿ ನಾವು ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಈ ವೀಕೆಂಡಲ್ಲೇ. ಇನ್ನು ಆಗಲಿಲ್ಲ ಅಂದರೆ ನೆಕ್ಸ್ಟ್ ವೀಕೆಂಡಲ್ಲಿ ಟಾಪ್ ಮೋಸ್ಟ್ 5 ಜಾಬ್ ಸೈಟ್ಸ್ ಯಾವ್ಯಾವ್ದಿದೆಯೋ ಅದ್ರ ಬಗ್ಗೆ ನಿಮಗೆ ಅಲ್ಲಿ ಪ್ರೊಫೈಲಲ್ಲಿ ಯಾವ ಥರ ನಿಮಗೆ ನಿಮ್ಮ ಪ್ರೊಫೈಲ್ ಅಪ್ಲೋಡ್ ಮಾಡಬೇಕು, ಯಾವ ಥರ ಜಾಬ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅದೇ ಜಾಬ್ ಡಿಸ್ಕ್ರಿಪ್ಷನ್ನೇ ನಿಮ್ಮ ರೆಸ್ಯೂಮೆಗೆ ಹಾಕ್ಬೇಕು ಅನ್ನೋದನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಮೇನು ಇಂಪಾರ್ಟೆಂಟ್ ರೆಸ್ಯೂಮೇದಲ್ಲಿ ಏನೇನು ಹೇಳಿದಾನೋ ಅದ್ರ ಬಗ್ಗೆ ಡೀಟೇಲ್ಸಲ್ಲಿ ನಿಮಗೆ ಗೊತ್ತಾಗಿದೆ. ಇನ್ನೂ ಏನಾದರೂ ಡೌಟ್ಸ್ ಇದೆಯಾ ಯಾರಿಗಾದ್ರೂ?
ಚಾಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ರೆ ನಾನು